ಸಂತೋಷ್ ಲಾಡ್ ಸಾಹೇಬ್ರು ಬ್ರಿಟನ್ ಹೋಗಿ ಗ್ಯಾರಂಟಿಗಳನ್ನ ಹಾಡಿ ಹೊಗಳ್ಯಾರ. ಅವ್ರ ಮಾತು ಕೇಳಿಸ್ಕೋಬೇಕಿತ್ತು. ಉದ್ದುದ್ದ ದೊಡ್ಡ ಏನ್ ಸಕ್ಸಸ್ ಅಂತೆಲ್ಲ ಮಾತಾಡಿದ್ರು. ಬ್ರಿಟನ್ ಮಂದಿ ಕಣ್ಣಾಗು ಗ್ಯಾರಂಟಿ ಮಣ್ಣ ಎರ್ಚಾರ. ಈ ಕೈಲೆ ಕಸ್ಕೊಂಡ ಈ ಕೈಲೆ ಕೊಡಾಕತ್ತೀವನ್ನೋ ಸತ್ಯ ರಿವಿಲ್ಲ ಮಾಡ್ಲಿಲ್ಲ. ಎದ್ರದ್ದು ಯಾವ ರೀತಿ ಎಷ್ಟು ಪರ್ಸೆಂಟ್ ಬೆಲೆ ಏರಿಕೆ ಮಾಡಿವಂತ ಹೇಳಿ ನೋಡ್ರಿ. ನಮಸ್ಕಾರ ರೀ. ಮಾನ್ಯ ಸಚಿವರು ಸಂತೋಷ್ ಲಾಡ್ ಸಾಹೇಬ್ರು ಬ್ರಿಟನ್ ಹೋಗಿ ಗ್ಯಾರಂಟಿಗಳನ್ನ ಹಾಡಿ ಹೊಗಳ್ಯಾರ. ಕರ್ನಾಟಕದಾಗ ಅಟ್ಟ ಮಂದಿ ಕಣ್ಣಿಗೆ ಗ್ಯಾರಂಟಿ ಮಣ್ಣು ಎರ್ಚಿದ್ದ ಸಾಕಾಗಿಲ್ಲ, ಬ್ರಿಟನ್ ಮಂದಿ ಕಣ್ಣಾಗು ಗ್ಯಾರಂಟಿ ಮಣ್ಣ ಎರ್ಚಾರ. ನೀವು ನಿಮ್ ದೇಶದಾಗ ಗ್ಯಾರಂಟಿ ಜಾರಿ ತಗೋಬರ್ರಿ, ಯಾಕಂದ್ರ ನಾವು ಆಲ್ರೆಡಿ ಗ್ಯಾರಂಟಿ ಜಾರಿ ಮಾಡಿ ಸಕ್ಸಸ್ ಆಗಿವಿ ಅಂತ ಮಾತಾಡ್ಯಾರ. ಅವ್ರ ಮಾತು ನೀವು ಕೇಳಿಸ್ಕೋಬೇಕಿತ್ತು. ಉದ್ದುದ್ದ ದೊಡ್ಡ ಏನ್ ಸಕ್ಸಸ್ ಅಂತೆಲ್ಲ ಮಾತಾಡಿದ್ರು. ಖರೆ ಏನೇನ್ ಮಾಡ್ಯಾರಂತ ಏನೂ ಹೇಳಲಿಲ್ಲ. ಎಷ್ಟು ದರ ಏರಿಕೆ ಮಾಡೀವಿ, ಈ ಕೈಲೆ ಕಸ್ಕೊಂಡ ಈ ಕೈಲೆ ಕೊಡಾಕತ್ತೀವನ್ನೋ ಸತ್ಯ ರಿವಿಲ್ಲ ಮಾಡ್ಲಿಲ್ಲ. ಸಂತೋಷ್ ಲಾಡ್ ಅವರು 1.5 ವರ್ಷಕ್ಕ ಎದ್ರದ್ದು ಯಾವ ರೀತಿ ಎಷ್ಟು ಪರ್ಸೆಂಟ್ ಬೆಲೆ ಏರಿಕೆ ಮಾಡಿವಂತ ಹೇಳಿಲ್ ನೋಡ್ರಿ. ನಾ ಹೇಳ್ತೇನೆ ಕೇಳಿಸ್ಕೊರಿ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಜೋಡಿ ಬಂದಿದ್ದು 1.5 ವರ್ಷದಾಗ ಇದ್ದಿದ್ದು ಬದ್ದಿದ್ದು ಎಲ್ಲಾ ರೇಟ್ ಬಿರ್ರಿ ಏರಿಸಿಟ್ಟೈತಿ. ಆಡಳಿತಕ್ಕೆ ಬಂದು 1 ತಿಂಗಳಾಗ ವಿದ್ಯುತ್ ಬೆಲೆನ ಏರಿಸ್ಬಿಡ್ತು. 200 ಯೂನಿಟ್ ಒಳಗ ಅಷ್ಟ ಬಳಸಿದ್ರ ಫ್ರೀ ಅಂದ್ರು. ಆಮೇಲೆ ನೋಡಿದ್ರ ವಿದ್ಯುತ್ ದರ ಏರಿಸ್ಬಿಟ್ರು. ಮೊದ್ಲಿಗೆ ಹೆಂಗಿತ್ತಂದ್ರ ಕಡಿಮೆ ಬಳಸೋರ್ಗಿ 4 ರೂಪಾಯಿ, ಮೀಡಿಯಂ ಬಳಸೋರ್ಗಿ 5 ರೂಪಾಯಿ, ಹೆಚ್ಚಿಗೆ ಬಳಸೋರ್ಗಿ 7 ರೂಪಾಯಿ ಯೂನಿಟ್ಗಿತ್ರಿ. ಆದ್ರೆ ಈಗ ನೀ ಕಡಿಮೆರೆ ಬಳಸು ಹೆಚ್ಚರೆ ಬಳಸು ಎಲ್ಲಾರ್ಗೂ ಸೇರಿ 7 ರೂಪಾಯಿ 1 ಯೂನಿಟ್. ಬರೀ ಗ್ಯಾರಂಟಿ ರೊಕ್ಕ ಗಳಸಾಕತ್ತಾರ. ಅಂದ್ರ ಎಲ್ಲಾರ್ಗು ಸಮವಾಗಿ ಯೂನಿಟ್ಗ ರೊಕ್ಕ ತುಂಬಬೇಕು. ಇನ್ನ ಎಷ್ಟೋ ಮಂದಿಗೆ ಕರಿ ಚಾ ಕುಡ್ಯಾಂಗ್ ಮಾಡ್ಯಾರ. ಯಾಕಂದ್ರ ಹಾಲಿನ ರೇಟ ಆಕಾಶಕ್ಕ ಮುಟ್ಸ್ಯಾರ ಇವ್ರು. ಸರ್ಕಾರ ಬಂದಾಗಿಂದಾನು 2 ರೂಪಾಯಿ ಅಂತ ಹೇಳಿ 2 ಸಲ ಏರಿಕೆ ಆಯ್ತು. ಮೊದಲನೇ ಸಲ 2 ರೂಪಾಯಿ ಏರಿಸಿದಾಗ ಹೇಳ್ರು, ಈ ರೊಕ್ಕ ನಾವು ರೈತರು ಕೊಡ್ತೀವಿ, ನಿಜವಾಗ್ಲೂ ಫಲಾನುಭವಿಗಳಿಗೆ ತಲುಪಿಸ್ತೀವಿ ಅಂದ್ರು. ಅದಾಗ್ಲಿಲ್ಲ. ಇನ್ನೊಂದ್ಸಲ ಬಂದ್ರು, ಈಗ ಏರ್ಸೋದ ಗ್ಯಾರಂಟಿ ಕೊಡ್ತೀವಿ ನಾವು ರೈತರಿಗೆ ಅಂದ್ರು. ಅದೂ ಆಗ್ಲಿಲ್ಲ. ಈಗ ಮತ್ತೆ ನಿನ್ನೆ ಮಾತಾಡ್ಯಾರು, ಈ ಸಲ ಗ್ಯಾರಂಟಿ 2 ರೂಪಾಯಿ ಏರಿಸ್ತೀವಿ, ರೈತರ ಕೈಯಾಗ ಇಡ್ತೀವಿ ಅಂದಾರು. ಹಿಂಗ ಹೇಳಿ ಏರ್ಸಾಕತ್ತಾರ ರೊಕ್ಕ ಬಿಟ್ರ ಅದ್ ಯಾರಿಗೂ ತಲುಪ್ಸಾಕತ್ತಿಲ್ರಿ. 1 ಲೀಟರ್ಗ 44 ಇತ್ತು, 48 ಮಾಡಿದ್ರು. ಈಗ 51ಕ್ಕೆ ತಂದ ನಿಲ್ಸ್ಯಾರು. ಇನ್ನ ಎಲ್ಲಾ ರೇಟ್ ಏರ್ಸಾಕತ್ತಂಗ ಪೆಟ್ರೋಲ್ ರೇಟ್ನೂ ಏರ್ಸ್ಯಾರ. ಯಾವಾಗ್ಲೂ ಕೇಂದ್ರ ಸರ್ಕಾರದ ಮೇಲೆ ಹಲ್ಲು ಕಡಿತಿದ್ದವ್ರು ತಾವ ಅಂತ ಕೆಲಸ ಮಾಡಿದ್ರು. ಪೆಟ್ರೋಲು ಪ್ರತಿ ಲೀಟರ್ಗ 3.5 ರೂಪಾಯಿ ಏರ್ಸಿದ್ರು ನೋಡ್ರಿ. ಅಂದ್ರ 1 ಲೀಟರ್ ಪೆಟ್ರೋಲ 100 ರೂಪಾಯಿಗೆ ಸಿಕ್ತಿತ್ತು ಅಂದ್ರ ಇವರು 103.5 ರೂಪಾಯಿ ಮಾಡಿದ್ರು. ಇದಿಷ್ಟ ಅಲ್ರಿ, ಅವ್ರ ಕಣ್ಣ ಕಾವೇರಿ ನೀರಿನ ಮೇಲೂ ಬಿದ್ದೈತಿ. ಕಾವೇರಿ ನೀರಿನ ದರಾನು ಏರಿಕೆ ಮಾಡ್ತೀವಂತ ಪ್ರಸ್ತಾಪ ಮಾಡ್ಯಾರು. ಅದನ್ನ ಎಷ್ಟು ಏರಿಸ್ತಾರೋ ಯಾವಾಗ ಏರಿಸ್ತಾರೋ ಗೊತ್ತಿಲ್ಲ. ಒಟ್ಟು ಏರಿಸ್ತಾರನ್ನೋ ಗ್ಯಾರಂಟಿ ನಾನಾ ಕೊಡ್ತನು. ಇದಷ್ಟ ಅಲ್ರಿ, ಇನ್ನ ಸರ್ಕಾರಿ ದವಾಖಾನ್ಯಾಗ ಸೇವಾ ದರನೂ ಹೆಚ್ಚು ಮಾಡಿದ್ರು. ಬಡವ್ರ ಅಷ್ಟ ಸರ್ಕಾರಿ ದವಾಖಾನಿಗೆ ಹೊಕ್ಕಾರಂತ ಸಿದ್ದರಾಮಯ್ಯ ಸಾಹೇಬ್ರಿಗೂ ಗೊತ್ತು, ಕಾಂಗ್ರೆಸ್ ಸರ್ಕಾರಕ್ಕೂ ಗೊತ್ತು. ಆದ್ರೂ ಅದ್ರ ರೇಟ ಹೆಚ್ಚಿಗೆ ಮಾಡ್ಯಾರ. ಎಷ್ಟ್ರ ಮಟ್ಟಿಗೆ ಹೆಚ್ಚು ಮಾಡ್ಯಾರಂತೀರ್ರಿ? ಒಂದ್ರ ರೇಟ್ ಡಬಲ್ ತ್ರಿಬಲ್ ಮಾಡ್ಯಾರ. ಅಂದ್ರ ಬಡ ರೋಗಿಗಳು ರೋಗ ಬಂದ ಸಾಯ್ಲಿ, ಸರ್ಕಾರಿ ಆಸ್ಪತ್ರೆ ಒಳಗ್ ರೇಟ್ ಹೆಚ್ಚು ಆಗೋದ. ಇದ ನೋಡ್ರಿ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಅಂದ್ರ. ಇದಿಷ್ಟಕ್ಕ ನಿಂದ್ರಲಿಲ್ರಿ. ಪಶ್ಚಿಮ ಘಟ್ಟಗಳೊಳಗ ಹರಿತಾವಲ್ರಿ ನದಿಗಳು. ಆ ನದಿಗಳ ನೀರ್ ಯಾರ್ಯಾರು ಬಳಸ್ತಾರಲ್ಲ ಅವ್ರ ಮೇಲೂ ಟ್ಯಾಕ್ಸ್ ಹಾಕೋನು ಅಂತ ಇಂಥದೊಂದು ಯೋಚನೆ ಬಂದಿದ್ದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವ್ರ ತಲ್ಯಾಗ. ನೀವು ಲೆಕ್ಕ ಹಾಕ್ರಿ, ಇವ್ರ ಗ್ಯಾರಂಟಿ ರೊಕ್ಕ ಎಲ್ಲೆಲ್ಲಿದು ಹೊಂದ್ಸಕ ಟ್ರೈ ಮಾಡಾಕತ್ತಾರಂತ. ಕಾಂಗ್ರೆಸ್ ಸರ್ಕಾರ 1.5 ವರ್ಷ ಆತು ಆಳಾಕತ್ತೈತಿ ಕರ್ನಾಟಕನ. ಜನೋಪಯೋಗಿ ಯೋಜನೆ ಒಂದರೆ ಜಾರಿಗೆ ತಂದಾರೇನ್ರಿ? ಒಂದರೆ ಜನ ಕಲ್ಯಾಣ ಸೇವೆ ಮಾಡ್ಯಾರೇನ್ರಿ? ಆ ಗ್ಯಾರಂಟಿಗಳನ್ನ ಬಿಟ್ಟ ಮಾತಾಡತ್ತೀನ್ರಿ ನಾ. ಬೇರೆ ಏನಾರೇ ಮಾಡ್ಯಾರೇನ್ರಿ? ಅದ್ರಾಗೂ ಎಲ್ಲಾ ಗ್ಯಾರಂಟಿನೂ ಜಾರಿಗಾಗಿಲ್ಲ.
ಆ ಯುವ ನಿಧಿ ಅಂತ ಚಾಲು ಮಾಡ್ಯಾರು, ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಯಾರು ಅಪ್ಲೈ ಮಾಡಬೇಕು, ಯಾರ ಅಕೌಂಟಿಗೆ ದುಡ್ಡು ಹೊಕ್ಕಾವು, ಇನ್ನ ತಕ ಅದಕ್ಕೊಂದು ಕ್ಲಾರಿಫಿಕೇಶನ್ ಅನ್ನೋದ ಸಿಗ್ವಲ್ತು. ಇನ್ನ ಗೃಹಲಕ್ಷ್ಮಿ ಮನೆ ಒಡತಿಗೆ ಬರ್ತಾವಂದ್ರು. 1 ತಿಂಗಳ ಕಾದ್ಲು ಮನೆ ಒಡತಿ, 2 ತಿಂಗಳ ಕಾದ್ಲು, 3 ತಿಂಗಳಾತ್ ಕಾಯಕತ್ತಾಳ, ಇನ್ನ ತಕ ಆಕಿಗೆ ರೊಕ್ಕ ತಲುಪುವಲು. ಖರೆ 3 ಉಪಚುನಾವಣೆ ನಡೆದ ಕ್ಷೇತ್ರೊಳಗ ಪಟ್ ಪಟ್ ಅಂತ ಆ ಮನಿ ಒಡತಿಗೆ ರೊಕ್ಕ ಬಿದ್ದು. ಯಾಕಂದ್ರ ಅಲ್ಲಿ ಗೆಲ್ಲಬೇಕಿತ್ತು, ನಾವು ಕರೆಕ್ಟಾಗಿ ಹಾಕಾಕತ್ತೀವಂತ ತೋರಿಸ್ಕೋಬೇಕಿತ್ತು. ಅದಕ್ಕೆ ಆ ಕ್ಷೇತ್ರಗಳಿಗೆ ರೊಕ್ಕ ಹಾಕಿದ್ರಿ. ಉಳ್ಗಿದ ಕ್ಷೇತ್ರದವ್ರು ಬಾಯಿ ಬಿಟ್ಕೊಂಡು ಇನ್ನ ತಕ ಕಾಯಕತ್ತಾರ. ಸಿದ್ದರಾಮಣ್ಣ ಹಾಕ್ತಾನು, DKC ಅಣ್ಣ ಹಾಕ್ತಾನು, ಲಕ್ಷ್ಮವ್ವ ಹಾಕ್ತಾಳು ಅಂತ ಯಾರು ಹಾಕುವರಿ. ಇದೊಂಥರ ಗಂಡನ ಕಿಶನ್ ರೊಕ್ಕ ಇಸ್ಕೊಂಡ್ ಹೆಂಡತಿ ಕೈಯಾಗ ಕೊಟ್ಟಂಗ. ಇನ್ನ ಗಂಡನ ಕಡೆ ಹೆಚ್ಚಿಗಿನ ಇಸ್ಕೊಂಡು ಹೆಂಡತಿ ಕಡಿಮೆ ಕೊಡಾಕತ್ತಾರ. ಅದು ಫ್ರೀ ಬಸ್ ಅಂತ ಮಾಡಿದ್ರು ಶಕ್ತಿ ಯೋಜನೆ ಆಗಾಕತ್ತೈತ್ರಿ, ಆಗತ್ತಿಲ್ಲ ಅಂತ ಹೇಳತ್ತಿಲ್ಲ. ಆದ್ರ KSRTC ಅದೋಗತಿ ತಲುಪಾಕತ್ತೈತಿ. ಗ್ಯಾರಂಟಿ ಯೋಜನೆದ ಇನ್ನೊಂದು ಅಕ್ಕಿ ಕೊಡ್ತೀವಿ 10 kg ಅಂತ 5 kg ರೊಕ್ಕ ಹಾಕ್ತಿವಿ ಅಂದ್ರಿ. ಪಡಿತರ ಚೀಟಿನ ಕ್ಯಾನ್ಸಲ್ ಮಾಡಕ್ ಹತ್ಬಿಟ್ರಿ. ಅಂದ್ರ ರೊಕ್ಕ ಎಟ್ಟು ಹೊಂದತೈತಿ ಅಟ್ಟು ಯೋಜನೆ ಇಟ್ಕೊಳ್ಳೋದು, ಬ್ಯಾಡಾಗಿದ್ದ ಆ ನೆಪ ಈ ನೆಪ ಹೇಳಿ ಸರ್ವರ್ದು ನೆಪ ಹೇಳಿ ಹೋಲ್ಡ್ ಮಾಡೋದು. ಮಂದಿ ಹಂಗ ಪಕ್ಕ ಪಕ್ಷಿಗತ್ಲೆ ಕಾಯ್ಕೋತಾ ಕೂತಿರ್ತಾರ ಇವ್ರ ಹೆಸರ್ಲೆ. ಇನ್ನ ಕರ್ನಾಟಕ ಕಾಂಗ್ರೆಸ್ ಅವರು ಮೋದಿ ಬಂದ ಮೇಲೆ 30 ರೂಪಾಯಿ ಪೆಟ್ರೋಲ್ ದರ ಹೆಚ್ಚಿಗೆ ಮಾಡ್ಯಾರ, ಬಡೂರ್ ಹೊಟ್ಟಿ ಮೇಲೆ ಹೊಡಿಯಾಕತ್ತಾರ ಅಂತೆಲ್ಲ ಮಾತಾಡಿದ್ರು. ನಾವೊಂದು ಅಂಕಿ ಅಂಶ ಹೇಳ್ತನು, ಯಾ ಟೈಮ್ನಾಗ ಪೆಟ್ರೋಲ್ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆ ಆಗೈತಂತ ನೀವ ಅಂದಾಜ್ ಮಾಡ್ಕೋರಿ. UPA ಸರ್ಕಾರ 2006ರಿಂದ 2014 ತನಕನು ಪೆಟ್ರೋಲ್ 66.05% ಏರಿಸಿತ್ತು. ಇನ್ನ ಡೀಸೆಲ್ನ 82.11% ಏರಿಸಿತ್ತು. ಅದ ಮೋದಿ ಗೌರ್ಮೆಂಟ್ 2015ರಿಂದ 2022 ತನಕನು ಪೆಟ್ರೋಲ್ ಬೆಲೆ 33.85% ಏರಿಸಿತ್ತು. ಡೀಸೆಲ್ 61.51%. ಅಂದ್ರ UPA ಸರ್ಕಾರ 0.5% ಅಷ್ಟ ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿತ್ತು. ಆದ್ರೂ ದೊಡ್ಡ ಗಂಟಲೆ ಮೋದಿ ಸರ್ಕಾರನ ಪೆಟ್ರೋಲ್ ಬೆಲೆ ಆಕಾಶಕ್ಕೆ ತಗೊಂಡು ಹೋಗಿ ಬಿಟ್ಟಾರ ಅಂದ್ರು. ನೀವು ಮಾಡಿದ್ದೆಲ್ಲ ಸರಿ, ನೀವು ಮಾಡಿದಕ್ಕೆ ನೀವು ಬರೋಬ್ಬರಿ ಸಮಜಾಯಿಸಿ ಕೊಡ್ತೀರಿ. ಆವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗ ರೇಟ್ ಜಾಸ್ತಿ ಇತ್ತು, ಈಗ ಕಡಿಮೆ ಐತಿ, ಅದಕ್ಕೆ ನೀವು ಹಿಂಗೆಲ್ಲ ಮಾತಾಡ್ತೀರಿ ಅಂತೆಲ್ಲ ಮಾತಾಡ್ತಾರು. ಖರೆ ಮೋದಿ ಸರ್ಕಾರ ಬಂದಾಗ ಅವೆಲ್ಲ ಕಡಿಮೆ ಇದ್ದು, ಹೌದಿಲ್ರಿ? ಇಷ್ಟೆಲ್ಲ ಆದ್ರೂ ನಾವು ಗ್ಯಾರಂಟಿ ಒಳಗೆ ಸಕ್ಸಸ್ ಆಗಿವಿ ಅಂತ ಬೀಗತೀರಿ. ನಮ್ಮ ರಾಜ್ಯದಾಗ ಬೀಗದ್ರಿ, ದೇಶದಾಗ ಬೀಗದ್ರಿ, ಈಗ ಬ್ರಿಟನ್ ಒಳಗೂ ಬೀಗಾಕತ್ತೀರಿ. ಕಾಂಗ್ರೆಸ್ ಸರ್ಕಾರಕ್ಕ ಸಮಾವೇಶ ಮಾಡೋದು, ಜನರ ಕಲ್ಯಾಣ ಪ್ರೋಗ್ರಾಮ್ ಮಾಡೋದು, ಮತ್ತ ಕುರ್ಚಿ ಸಂಬಂಧ ಗಲಾಟಿ ಮಾಡೋದು ಬಿಟ್ರ ಜನೋಪಯೋಗಿ ಕೆಲಸ ಮಾಡಾಕ ಟೈಮ ಇಲ್ರಿ. ಅವ್ರಿಗೆ ಎಲ್ಲಿ ಟೈಮ್ ಐತ್ರಿ ಪಾಪ. ಅವ್ರುವ 28 ಪ್ರೋಗ್ರಾಮ್ಗಳು ಚಾಲು ಆಗ್ಯಾವ, ಅಲ್ಲಿ ಹೋಗಿ ಮಾತಾಡ್ಬೇಕು, ಇಲ್ಲಿ ಹೋಗಿ ಮಾತಾಡ್ಬೇಕು. ಮಂದಿ ಸಂಬಂಧ ಯೋಚನೆ ಮಾಡಾಕ ಅವ್ರಿಗೆ ಟೈಮ ಇಲ್ಲ. ಇನ್ನು ಮುಂದರೆ ಎಚ್ಚೆತ್ಕೊಂಡು ಇರೋ ಟೈಮ್ ಒಳಗ ಜನರಿಗೆ ಉಪಯೋಗ ಆಗುವಂತ ಕೆಲಸ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಾಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.